ಬೆಳಗಾವಿ ಮಹಾನಗರ ಪಾಲಿಕೆ ಮೇಲೆ ಕಾಂಗ್ರೆಸ್ ಕಣ್ಣು ಹಾಕಿದೆ. ಬಿಜೆಪಿ ಪಾಳಯಕ್ಕೆ ಶುರುವಾಗಿದೆಯಾ ಆಪರೇಷನ್ ಹಸ್ತದ ಭೀತಿ? ಸಂಖ್ಯಾಬಲ ಇರದಿದ್ರು ಟೆಕ್ನಿಕಲ್ ಆಗಿ ಕಾಂಗ್ರೆಸ್ ಮೇಯರ್ ಆಗ್ತಾರೆ. ಹೇಗೆ ಹಾಗಾದ್ರೆ ಸಂಖ್ಯಾಬಲ ಇರದೇ ಇದ್ರೂ ಹೇಗಾಗ್ಬೋದು? ಈ ಹೇಳಿಕೆನ ಕೊಟ್ಟಿರೋದು ಸಚಿವ ಸತೀಶ್ ಜಾರಕಿಹೊಳಿ. ಬೆಳಗಾವಿ ಪಾಲಿಕೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಕೈ ಕಮಲ ಪಡೆ. ನೋಡಿ, ಅಲ್ಲಿ ಸಂಖ್ಯಾಬಲ ಇರೋದಾದರೆ 58 ಸದಸ್ಯ, ಓವರ್ ಆಲ್ 58 ಮೆಂಬರ್ ಇರುವಂಥ ಒಂದು ಪಾಲಿಕೆ. ಹೈಯೆಸ್ಟ್ BJP ಮೆಂಬರ್ಸ್ ಇದ್ದಾರೆ, ಆಯ್ಕೆಯಾಗಿದ್ದು 35 ಇದ್ದಾರೆ, ಅವ್ರ ಸಂಖ್ಯೆ 35. ಕಾಂಗ್ರೆಸ್ನವ್ರು ಬರೀ 10 ಇದ್ದಾರೆ, ಆದರೆ ಪಕ್ಷೇತರ ನೋಡಿ 13 ಜನ ಇದ್ದಾರೆ. 10 + 13 33. ಆದರೆ ಏನಾಗಿದೆ, ಸದ್ಯ BJP ಪಾಳೆಯದ ಸದಸ್ಯರಲ್ಲಿಯೇ ಬಣ ಬಡಿದಾಟ ಶುರುವಾಗಿದೆ. ಕಾಂಗ್ರೆಸ್ ಸಂಪರ್ಕದಲ್ಲಿ ಅತೃಪ್ತ BJPಯ ಸದಸ್ಯರಿದ್ದಾರಂತೆ. ಅಂದರೆ ಮೊದಲ ಬಾರಿಗೆಯಲ್ಲಿ ಕಮಲಪಾಳ್ಯ ಪಾಲಿಕೆಯ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಆದರೆ ಈಗ 35 BJP ಇದ್ದಾರೆ, 10 ಜನ ಕಾಂಗ್ರೆಸ್ ಇದ್ದಾರೆ, ಪಕ್ಷೇತರ 13 ಇದ್ದಾರೆ. ಇಲ್ಲಿ ಪಕ್ಷೇತರರು ಮತ್ತು ಕಾಂಗ್ರೆಸ್ನವರು ಸೇರಿದರೆ 33 ಆಗುತ್ತೆ. ಇನ್ನೊಂದು 3-4. ಆದರೆ ಈಗ ಮ್ಯಾಜಿಕ್ ನಂಬರ್ನ ತಲುಪಲಿಕ್ಕೆ ಇವರು ಜಾಸ್ತಿ ಹರಸಾಹಸವನ್ನು ಪಡಬೇಕಾಗಿಲ್ಲ. ಯಾಕಂತಂದರೆ ಆಪರೇಷನ್ ಹಸ್ತದ ಭೀತಿ BJP ನಾಯಕರಿಗೆ ಶುರುವಾಗಿದೆ. ನೋಡಿ, ಈಗ ಕಾಂಗ್ರೆಸ್ 10, ಪಕ್ಷೇತರ 13, 23 ಆಗುತ್ತೆ. ಈಗ BJPಯವರು 35 ಇದ್ದಾರೆ, ಹೈಯೆಸ್ಟ್ ಅವರೇ ಇದ್ದರೂ ಕೂಡ ಅತೃಪ್ತರಿದ್ದಾರೆ. ಒಂದು 7ರಿಂದ 8 ಜನರನ್ನು ಇವರು ಸೆಳೆದುಕೊಂಡು ಬಿಟ್ಟರೆ ಬೆಳಗಾವಿ ಪಾಲಿಕೆ ನಮ್ಮ ಪಾಲಾಗುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮತ್ತು ಅಭಯ್ ಪಾಟೀಲ್ ನಡುವೆ ಪ್ರತಿಷ್ಠೆಯ ಒಂದು ಕಾಳಗ ನಡೀತಾ ಇದೆ. ಪಾಲಿಕೆಯ ಸೂಪರ್ ಸೀಡ್ ಆಗಿರ್ಬೋದು, ಅಲ್ಲಿ ದಾಖಲೆಗಳ ವಿಚಾರದಾಗಿರ್ಬೋದು. ಬಟ್ ಈಗ ಕಾಂಗ್ರೆಸ್ ಈ ರೀತಿಯಾಗಿ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಅದು ಟೆಕ್ನಿಕಲ್ ಗ್ರೌಂಡ್ ಮ್ಯಾಗ ಆಗ್ತಾರೆ ಅಷ್ಟೇ, ಹೊರತಾಗಿ ಟೆಕ್ನಿಕಲ್ ಗ್ರೌಂಡ್ ಅಂದ್ರೆ ಟೆಕ್ನಿಕಲ್ ಗ್ರೌಂಡ್ ಮ್ಯಾಗ ಆಗ್ತಾರೆ. ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಈಗ BJPಯ ಬಣ ಬಡಿದಾಟ ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಆದರೆ ಪಾಲಿಕೆಯ ಹಿಡಿತ ಕಾಂಗ್ರೆಸ್ ಕೈಗೆ ಸಿಗುವಂಥ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಮತ್ತು ಈ ಟೆಕ್ನಿಕಲ್ ಅಂದರೆ ಈ ಆಪರೇಷನ್ ಹಸ್ತದ ಒಂದು ಮುನ್ಸೂಚನೆನಾ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ? ಪ್ರಭು, ಬೆಳಗಾವಿ ಮಹಾನಗರ ಪಾಲಿಕೆ ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಪ್ರತಿಷ್ಠಿತ ಒಂದು ರಾಜಕೀಯ ಕಣ ಆಗಿರ್ತಕ್ಕಂಥದ್ದು. ಈಗ ಬೆಳಗಾವಿ ಮಹಾನಗರ ಪಾಲಿಕೆ ಬಿಜೆಪಿ ಹಿಡಿತಲ್ಲಿದೆ. ಬಿಜೆಪಿಗೆ ಸ್ಪಷ್ಟವಾದಂತ ಬಹುಮತ ಕೂಡ ಇರ್ತಕ್ಕಂಥದ್ದು. ಏನು 58 ಮಹಾನಗರ ಪಾಲಿಕೆ ಸದಸ್ಯರಲ್ಲಿ 35 ಸದಸ್ಯರಿಂದ ಬಿಜೆಪಿ ಸದಸ್ಯರು ಗೆದ್ದಿದ್ದಾರೆ. ಉಳಿದಂತೆ 10 ಜನ ಕಾಂಗ್ರೆಸ್ ಸದಸ್ಯರಿದ್ದಾರೆ, ಜೊತೆಗೆ 13 ಜನ ಪಕ್ಷೇತರಿದ್ದಾರೆ. ಇದರಲ್ಲಿ ಪಕ್ಷೇತರು ಬಂದು MIM ಪ್ರತಿನಿಧಿ ಗೆದ್ದು ಬಂದಂತರಾಗಿರ್ಬೋದು, ಅಥವಾ MES ಪ್ರತಿನಿಧಿ ಗೆದ್ದು ಬಂದಂತರಾಗಿರ್ಬೋದು. ಎಲ್ಲರೂ ಸೇರಿ 13 ಜನ, ಒಟ್ಟು 23 ಜನ ಏನಿದೆ ಕಾಂಗ್ರೆಸ್ ಬಲದಲ್ಲಿ ಇರ್ತಕ್ಕಂಥದ್ದು. ಈಗ ಏನಂದ್ರೆ ಮ್ಯಾಜಿಕ್ ಲೆಕ್ಕಾಚಾರ ಈಗ ನಡೀತಾ ಇದೆ ಪಾಲಿಕೆಯಲ್ಲಿ. ಸತೀಶ್ ಜಾರಕಿಹೊಳಿ ಹೇಳಿದಂತ ಒಂದು ಮಾತು ಬಹಳ ಇಲ್ಲಿ ಮಾರ್ಮಿಕವಾಗಿದೆ ಪ್ರಭು. ಯಾಕಂದ್ರೆ ಈಗ ಕಳೆದ ಹಲವು ತಿಂಗಳಿಂದ ಆಪರೇಷನ್ ಹಸ್ತದ ಮಾತುಗಳು ಕೇಳಿ ಬರ್ತಾ ಇದ್ವು. ಈಗ ಸತೀಶ್ ಜಾರಕಿಹೊಳಿ ನಿನ್ನೆಷ್ಟೇ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನಂದ್ರೆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಮುಂದಿನ ಮೇಯರ್ ಕಾಂಗ್ರೆಸ್ ಮೇಯರ್ ಆಗ್ತಾರೆ ಅನ್ನೋ ಮಾತನ್ನ ಸತೀಶ್ ಜಾರಕಿಹೊಳಿ ಈ ಒಂದು ಹೇಳಿಕೆ ಸಾಕಷ್ಟು ಈಗ ಪಾಲಿಕೆಯಲ್ಲಿ ಸಂಚಲನ ಸೃಷ್ಟಿ ಮೂಡಿಸಿದೆ. ಯಾಕಂದ್ರೆ ಗತಾಯವಾಗಿ ಲೋಕಸಭೆ ಚುನಾವಣೆ ಮುನ್ನವೇ ಒಂದು ಬೆಳಗಾವಿ ಮಹಾನಗರ ಪಾಲಿಕೆನ ಹಿಡಿತಲ್ಲಿ ತೆಗೆದುಕೊಳ್ಬೇಕು. ಆಗ ತೆಗೆದುಕೊಂಡ್ರೆ ಬೆಳಗಾವಿ ಉತ್ತರ ದಕ್ಷಿಣ ಎರಡೂ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಮರಾಠ ಮತಗಳನ್ನ ಕಾಂಗ್ರೆಸ್ ಅಂತ ಸೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋಂತ ಒಂದು ಲೆಕ್ಕಾಚಾರ ಇದು ಹಿಂದೆ ಇದೆಯಾ ಅನ್ನೋಂತ ಒಂದು ಚರ್ಚೆಗಳು ನಡೀತಾ ಇದಾವೆ. ಯಾಕಂದ್ರೆ ಒಂದು ಈಗಾಗಲೇ ಬಿಜೆಪಿಯಲ್ಲಿ ಬಣ ರಾಜಕಾರಣ ಇದೆ. ಬಿಜೆಪಿಯಲ್ಲಿ 2 ಬಣಗಳು ಇರ್ತಕ್ಕಂಥದ್ದು. ಅತೃಪ್ತ ಬಣ ಏನಿದೆ, ಅತೃಪ್ತರ 10ರಿಂದ 12 ಜನರ ಒಂದು ಗುಂಪಿದೆ. ಆ ಗುಂಪೇನಿದೆ ಅವರು ಕಾಂಗ್ರೆಸ್ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಅದಕ್ಕೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಅನೇಕ ಆಂತರಿಕ ಸಮಸ್ಯೆಗಳು ಕೂಡ ಅದಕ್ಕೆ ಕಾರಣವಾಗಿದ್ದಾವೆ. ಆದ್ರೆ ಎಲ್ಲೊಂದ್ ಕಡೆ ಬಿಜೆಪಿ ನಾಯಕರು ಬಿಜೆಪಿಯಲ್ಲಿ ಯಾವುದೇ ರೀತಿಯ ಬಣ ರಾಜಕಾರಣ ಇಲ್ಲ. ಎಲ್ಲಾ 35 ಮಹಾನಗರ ಪಾಲಿಕೆ ಸದಸ್ಯರು ಒಂದಾಗಿದ್ದಾರೆ. ಎಲ್ಲವೂ ಕೂಡ ಊಹಾಪೋಹ ಅನ್ನುವಂತ ಮಾತುಗಳನ್ನು ಕೂಡ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಆದ್ರೆ ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ ನಡೆದಂತ ರಾಜಕೀಯ ಬೆಳವಣಿಗೆಗಳು, ಅದು ಸತೀಶ್ ಜಾರಕಿಹೊಳಿ ಮತ್ತು ಅಭಯ್ ಪಾಟೀಲ್ ಮಧ್ಯೆ ಆಗಿರ್ತಕ್ಕಂಥ ಆಗಿರ್ಬೋದು, ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಆದಂತ ಅಕ್ರಮಗಳ ತನಿಖೆ ವಿಚಾರ ಆಗಿರ್ಬೋದು,
ಬಿಜೆಪಿಯ ಮಹಾನಗರ ಪಾಲಿಕೆ ಸದಸ್ಯ ಇತ್ತೀಚೆಗಷ್ಟೇ ಅರೆಸ್ಟ್ ಆಗಿ ಜೈಲಿಗೆ ಹೋದಂತ ವಿಚಾರಗಳಾಗಿರ್ಬಹುದು, ಮೇಯರ್ ವಿರುದ್ಧ ಏನು ಮಹಾನಗರ ಪಾಲಿಕೆ ಆಯುಕ್ತರ ಒಂದು ದೂರು ಕೊಡುವಂತ ಕೆಲಸ ಮಾಡುವಂತಾಗಿರ್ಬೋದು, ಏನು ರಾಜ್ಯ ಸರ್ಕಾರಕ್ಕೆ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಮಾಡುವಂತೆ ಪಾಲಿಕೆ ಆಯುಕ್ತ ವರದಿ ಕೊಟ್ಟಂತ ಆಧಾರದ ಮೇಲೆ ಏನು ನಗರಾಭಿವೃದ್ಧಿ ಇಲಾಖೆಯಿಂದ ಯಾಕೆ ಬೆಳಗಾವಿ ಮಹಾನಗರ ಪಾಲಿಕೆ ಸೂಪರ್ ಸೀಡ್ ಮಾಡಬಾರಂತ ಅನ್ನುವಂತ ಕೊಟ್ಟಂತ ನೋಟಿಸ್ ಆಗಿರ್ಬೋದು, ಎಲ್ಲಾ ರಾಜಕೀಯ ಬೆಳವಣಿಗೆಗಳು ನೋಡೋದಾದ್ರೆ ಖಂಡಿತವಾಗಿಯೂ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಹಿಡಿತಕ್ಕೆ ತೆಗೆದುಕೊಂಡ್ ಬರೋದಕ್ಕೆ ಎಲ್ಲದ ಕಸರತ್ತು ತೆರೆ ಹಿಂದೆ ನಡೀತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.